ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 4ನೇ ಅಧ್ಯಾಯ 1ನೆಯ ಶ್ಲೋಕ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹುಃ ಮನುರಿಕ್ಷ್ವಾಕವೇ ಬ್ರವೀತ್. Sri Bhagavan said, I revealed this immortal yoga to Vivaswan, sun god. Vivaswan conveyed it to Manu, his son, and Manu imparted it to his son ಇಕ್ಷ್ವಾಕು. ಇದು ಅವ್ಯಯವಾಗಿರ್ತಕ್ಕಂಥ ಯೋಗದ ಪರಂಪರೆಯನ್ನು ಹೇಳ್ತಕ್ಕಂಥ ಶ್ಲೋಕ. ಪರಮಾತ್ಮ ಹೇಳ್ತಾ ಇದ್ದಾನೆ, ಅರ್ಜುನ, ಮೊದಲು ನಾನು ಇದನ್ನು ವಿವಸ್ವತನಿಗೆ ಹೇಳಿದೆ. ಆ ವಿವಸ್ವತನು ಮನುವಿಗೆ ಹೇಳಿದ. ಆ ಮನುವು ಇಕ್ಷ್ವಾಕುವಿಗೆ ಹೇಳಿದ. ಹೀಗೆ ಇದು ಪರಂಪರಾಗತವಾಗಿ ಬೆಳೆದು ಬಂದಿರುವಂಥದ್ದು. ಅದನ್ನೇ ಈಗ ಮತ್ತೆ ನಾನು ನಿನಗೆ ಹೇಳುತ್ತಿದ್ದೇನೆ ಅಂತ ಪರಮಾತ್ಮನು ಹೇಳಿರುವಂಥದ್ದು. ಅಂದರೆ ಈ ಆಧ್ಯಾತ್ಮಿಕ ಚಿಂತನೆ, ಧಾರ್ಮಿಕ ಚಿಂತನೆ ಅನ್ನುವಂಥದ್ದು ಈ ಸದ್ಯ ನಿನ್ನ ಮುಂದೆ ನಾನು ಹೇಳ್ತಾ ಇಲ್ಲ. ಇದು ಜಗದಾದಿ ಪೂರ್ವದಿಂದಲೂ ಕೂಡ ಪರಂಪರೆಯಾಗಿ ಬಂದಿರುವಂಥದ್ದು. ಮೊದಲು ಇದನ್ನು ನಾನು ಸೂರ್ಯನಿಗೆ ಹೇಳಿದೆ. ಸೂರ್ಯನು ಇದನ್ನು ತನ್ನ ಮಗುವಾಗಿರತಕ್ಕಂಥ ಮನು ಅನ್ನುವಂಥವನಿಗೆ ಉಪದೇಶ ಮಾಡಿದ. ಹೀಗೆ ಅವರು ತಿಳಿದುಕೊಂಡಿರತಕ್ಕಂಥ ವಿಚಾರಗಳನ್ನು ಅವರ ಪುತ್ರ ಪರಂಪರೆಗಾಗಲಿ ಅಥವಾ ಶಿಷ್ಯ ಪರಂಪರೆಗಾಗಲಿ ಇದನ್ನು ಹೇಳುತ್ತಾ ಬಂದಿರುವಂಥದ್ದು. ಯಾವ ಮನುಷ್ಯನು ಏನು ವಿಷಯವನ್ನು ತಿಳಿದುಕೊಂಡಿರುತ್ತಾನೆಯೋ ಆ ವಿಷಯವನ್ನು ತಾನು ಸುಮ್ಮನೆ ಇಟ್ಟುಕೊಂಡು ಹೋಗಬಾರದು ಅನ್ನುವ ನೀತಿಯನ್ನು ಹೇಳ್ತಾ ಇದೆ. ತಾನು ತಿಳ್ಕೊಂಡಿರತಕ್ಕಂಥ ವಿಷಯವನ್ನು ಇನ್ನೊಬ್ಬರಿಗೆ ತಿಳಿಸಬೇಕು. ಅವರು ಪುತ್ರರೇ ಆಗಲಿ, ಶಿಷ್ಯರೇ ಆಗಲಿ, ಅನುಯಾಯಿಗಳೇ ಆಗಲಿ, ಭಕ್ತರೇ ಆಗಲಿ ಮತ್ತು ಇತರೆಯವರೇ ಆಗಲಿ, ಅದನ್ನು ಯಾರು ಸದುಪಯೋಗ ಮಾಡಿಕೊಳ್ತಾರೋ ಅವರಿಗೆ ಮುಕ್ತವಾಗಿ ತಿಳಿಸಬೇಕು ಅನ್ನುವಂಥದ್ದು ಅಭಿಪ್ರಾಯ. ಸಂದರ್ಭಕ್ಕೆ ಅನುಗುಣವಾಗಿ ಆ ವಿಷಯವನ್ನು ಅವರಿಗೆ ವಿವರಿಸಬೇಕು. ಅವರ ಜೀವನದ ಮೌಲ್ಯವನ್ನು ವರ್ಧಿಸಿಕೊಳ್ಳುವುದಕ್ಕಾಗಿ ಅದನ್ನು ಅವರು ಉಪಯೋಗ ಮಾಡಿಕೊಳ್ಳಲಿ ಎಂಬ ಆಶಯದಿಂದ ಈ ವಿಷಯವನ್ನು ಹೇಳುತ್ತಾ ಬಂದಿರುವಂಥದ್ದು ಋಷಿಯ ಪರಂಪರೆ. ಆ ಮನುವು ಮತ್ತೆ ಅದನ್ನು ಇಕ್ಷ್ವಾಕು ಅಂತಕ್ಕಂಥ ಋಷಿಗೆ ಹೇಳ್ತಾನೆ, ರಾಜನಿಗೆ ಹೇಳ್ತಾನೆ. ಹೀಗೆ ಇದು ಮತ್ತೆ ಮತ್ತೆ ಒಬ್ಬರಿಂದ ಒಬ್ಬರಿಗೆ ಹರಿದು ಬಂದು ಅಲ್ಲಿಂದ ಗುರು ಪರಂಪರಾ ಅನ್ನುವಂಥದ್ದು ಬೆಳೆದುಕೊಂಡು ಬಂದಿರುವಂಥದ್ದು ವಿಶೇಷ. ಪರಂಪರಾ ಅಂತಂದರೆ ಒಬ್ಬರಿಂದ ಒಬ್ಬರಿಗೆ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಅನ್ನುವಂಥದ್ದನ್ನು ಇಲ್ಲಿ ನಾವು ನೆನಪಿಸಿಕೊಳ್ಳಬಹುದು. ಇನ್ನು ಕೆಲವರು ಪರಂಪರಾಗತವಾಗಿ ಪುತ್ರ ಪರಂಪರೆಯಿಂದಲೂ ಕೂಡ ಹೇಳಿಕೊಂಡು ಬಂದಿರುವಂಥದ್ದು ಇದೆ. ಪುತ್ರ ಪರಂಪರೆಯಾದರೂ ಆಗಲಿ, ಶಿಷ್ಯ ಪರಂಪರೆಯಲ್ಲಿ ಆಗಲಿ, ಎಲ್ಲಿ ಮೋಹ ಮಮಕಾರಗಳು ಇರುವುದಿಲ್ಲವೋ, ಎಲ್ಲಿ ಸಂಸ್ಕಾರವನ್ನು ಬೆಳೆಸಬೇಕಾಗಿದೆಯೋ, ಎಲ್ಲಿ ಜ್ಞಾನವನ್ನು ಬೆಳೆಸಬೇಕಾಗಿದೆಯೋ, ಎಲ್ಲಿ ಧರ್ಮವನ್ನು ಉಳಿಸಬೇಕಾಗಿದೆಯೋ ಅಲ್ಲಿ ಈ ಪರಂಪರೆಯನ್ನು ಹೇಳುವ ಕೇಳುವ ಅಭ್ಯಾಸವು ರೂಢಿಯಲ್ಲಿದೆ ಅನ್ನುವಂಥ ಅಭಿಪ್ರಾಯವನ್ನು ಭಗವಂತನು ಇಲ್ಲಿ ಹೇಳಿದ್ದಾನೆ. ಹೆಚ್ಚಿನ ವಿಷಯ ಮುಂದಿನ ವಿಷಯದಲ್ಲಿ ಶ್ಲೋಕದಲ್ಲಿ ತಿಳಿದುಕೊಳ್ಳೋಣ ಅಂತೇಳಿ ವಿರಮಿಸುತ್ತೇನೆ. ಹರಿ ಓಂ ತತ್ಸತ್.